ದಾವಣಗೆರೆಯಲ್ಲಿ ಜಿಂಕೆಗಳಿಗೆ ಸಾಂಕ್ರಾಮಿಕ ರೋಗ ಹರಡಿದೆ. ಹೀಗಾಗಿ ಮೃಗಾಲಯ ಪ್ರವೇಶ ನಿಷೇಧ ಹೇರಲಾಗಿದೆ. ಮಾಂಸಾತ್ಯದವರೆಗೆ ಮೃಗಾಲಯ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಅನಗೋಡದಲ್ಲಿರುವಂತಹ ಇಂದಿರಾ ಪ್ರಿಯದರ್ಶಿನಿ ಮೃಗಾಲಯದಲ್ಲಿ ಆಗಿರುವಂತಹ ಘಟನೆ ಇದು. ಇಡೀ ಮೃಗಾಲಯಕ್ಕೆ ಸದ್ಯ ಅರಣ್ಯ ಇಲಾಖೆ ಪರದೆಯನ್ನ ಅಳವಡಿಸಿದೆ. ಜನವರಿ 16ಕ್ಕೆ ಮೊದಲ ಜಿಂಕೆ ಸಾವನ್ನಪ್ಪಿತ್ತು. ಈವರೆಗೆ 6 ಜಿಂಕೆಗಳು ಸಾವನ್ನಪ್ಪಿವೆ. ಈ ಬಗ್ಗೆ ಮೃಗಾಲಯದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ದೊಡ್ಮನಿ ಕೂಡ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ನಾವೀಗ ದಾವಣಗೆರೆ ತಾಲೂಕಿನ ಅನಗೋಡು ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿದೆ. ಇದು ರಾಜ್ಯದಲ್ಲಿ ಸುದ್ದಿ ಮಾಡಿತ್ತು. ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಜಿಂಕೆಗಳು ಒಂದು ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾಗ್ತಾ ಇದ್ದವು. ಈ ಹಿನ್ನೆಲೆಯಲ್ಲಿ ನೀವು ಗೊತ್ತಿರಬಹುದು, ಬೆಳಗಾವಿಯ ರಾಣಿ ಚೆನ್ನಮ್ಮ ಈ ಒಂದು ಮೃಗಾಲಯದಲ್ಲಿ ಒಂದು ರಾಶಿ ಜಿಂಕೆಗಳು ಸಾವನ್ನಪ್ಪಿದ್ದು. ಅದೇ ರೀತಿಯಾದಂಥ ಸಾಂಕ್ರಾಮಿಕ ರೋಗ ಇಲ್ಲಿ ಕೂಡ ಕಾಣಿಸಿತ್ತು. ವೈದ್ಯರ ತಂಡ ಸತತವಾಗಿ 15 ದಿನಗಳಿಂದ ಇಲ್ಲೇ ಒಂದು ಬೀಡು ಬಿಟ್ಟಿದ್ದರಿಂದ ಹಿನ್ನೆಲೆಯಲ್ಲಿ ಬಹುತೇಕ ಜಿಂಕೆಗಳು ಈಗ ಚೇತರಿಸಿಕೊಳ್ತಾ ಇದೆ ಅಂತ ಹೇಳಬೇಕು. ಇದಕ್ಕಾಗಿ ಒಂದು ಸಾಂಕ್ರಾಮಿಕ ರೋಗ ಸುತ್ತಲಿನ ಒಂದು ಪ್ರದೇಶದಲ್ಲಿ ಹರಡದೇ ಇರಲಿ ಎಂಬತಕ್ಕಂಥ ಕಾರಣದಿಂದಾಗಿ ಸುತ್ತಲಿನ ಜಾನುವಾರುಗಳಿಗೆ ಸಹ ಪಶುಸಂಗೋಪನಾ ಇಲಾಖೆಯಿಂದ ಲಸಿಕೆಯನ್ನು ಕೊಡಿಸಿರ್ತಕ್ಕಂಥದ್ದು. ಅದಾದ ನಂತರ ಈ ಪಾರ್ಕ್ಗೆ ಒಂದು ಸಾರ್ವಜನಿಕರ ಪ್ರವೇಶವನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಯಾರು ಕೂಡ ಜನ ಇಲ್ಲಿ ಬರದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಕಳೆದ 19ರಿಂದಲೇ ಇಡೀ ಪಾರ್ಕ್ಗೆ ಬಂದ್ ಮಾಡಿರ್ತಕ್ಕಂಥ ಒಂದು ರೀತಿಯಾದ ಕೊರೋನಾ ಕಾಲದಲ್ಲಿ ಕ್ವಾರಂಟೈನ್ ಮಾಡ್ತಾರೋ ಆ ರೀತಿಯಾಗಿ ಪ್ರಾಣಿಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗಬಾರ್ದು. ಇಲ್ಲಿ ಕರಡಿ ಇದ್ದಾವೆ ಮತ್ತು ಪಕ್ಷಿಗಳಿದ್ದಾವೆ ಮತ್ತು ಇಲ್ಲಿರ್ತಕ್ಕಂಥ ವನ್ಯಜೀವಿಗಳಿದ್ದಾವೆ. ಅವು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತು ರೋಗ ಈಗ ಉಲ್ಬಣವಾಗಬಾರ್ದು. ಈಗಾಗಲೇ ಬೆಂಗಳೂರಿಂದ ಬಂದಂಥ ವೈದ್ಯರ ತಂಡ ಆಗಿರ್ಬೋದು, ದಾವಣಗೆರೆ ಒಂದು ಪಶು ವೈದ್ಯರ ತಂಡ ಆಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಸುಮಾರು 170ಕ್ಕೂ ಹೆಚ್ಚು ಜಿಂಕೆ ಮರಿಗಳು ಇಲ್ಲಿ ಜಿಂಕೆಗಳು ಇರ್ತಕ್ಕಂಥದ್ದು. ಇವುಗಳಲ್ಲಿ ಬಹುತೇಕ ಒಂದು 10 ಜನಕ್ಕೆ 10 ಪ್ರಾಣಿಗಳಿಗೆ ಮಾತ್ರ ತೊಂದರೆ ಆಗಿರ್ತಕ್ಕ, ಇನ್ನುಳಿದಂತೆ ಎಲ್ಲವೂ ಚೇತರಿಸಿಕೊಂಡು ಇಲ್ಲಿ ಇರ್ತಕ್ಕಂಥ ಈ ಪ್ರಾಣಿ ಸಂಗ್ರಹಾಲಯ ಇರ್ತಕ್ಕಂಥದ್ದು. ಇದು ಒಂದು ರೀತಿಯಾದ ಮಾಡಲ್ ಚಿಕಿತ್ಸೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಇಂಥ ಒಂದು ಸಾಂಕ್ರಾಮಿಕ ರೋಗ ಬಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಣ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಮಾತ್ರ ವೈದ್ಯರ ಒಂದು ನಿರಂತರ ಪ್ರಯತ್ನದಿಂದಾಗಿ ಒಂದು ಕಡಿಮೆ ಪ್ರಮಾಣದಲ್ಲಿ ಜಿಂಕೆಗಳು ಸಾವನ್ನಪ್ಪಿರ್ತಕ್ಕಂಥದ್ದು, ಈಗ ಚೇತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಗೇಟ್ ಪ್ರಾಣಿ ಸಂಗ್ರಹಾಲಯದ ಗೇಟ್ ಇದೆ. ಈ ಗೇಟ್ನಲ್ಲಿ ಜನ ಬರದೇ ಇರಲಿ ಅಂತೇಳಿ ಸಂಪೂರ್ಣವಾಗಿ ನಿಷೇಧವಾಗಿ ಆ ಗೇಟನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಕಾವಲಿಗಿಟ್ಟಿರ್ತಕ್ಕಂಥದ್ದು. ಒಟ್ಟು ಇನ್ನೊಂದು 10ರಿಂದ 15 ದಿನಗಳ ಕಾಲ ಇದೇ ರೀತಿಯ ಚಿಕಿತ್ಸೆಯನ್ನು ನೀಡಿದ್ರಿಂದ ಸಂಪೂರ್ಣವಾಗಿ ಇವೆಲ್ಲ ಜಿಂಕೆ ಮರಿಗಳು ಗುಣಮುಖವಾಗ್ತವೆ ಎಂಬತಕ್ಕಂಥ ಒಂದು ವೈದ್ಯರ ಒಂದು ಸಲಹೆ ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯ ಆಗತಕ್ಕಂಥ. ಒಟ್ಟಾರೆಯಾಗಿ ಅರಣ್ಯ ಇಲಾಖೆ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಆಗಿರ್ಬೋದು, ವಿಶೇಷವಾಗಿ ಬೆಂಗಳೂರಿನಿಂದ ಬಂದಂಥ ವೈದ್ಯರ ತಂಡ ಆಗಿರ್ಬೋದು, ಎಲ್ಲರ ಒಂದು ಕಾರ್ಯಪ್ರವೃತ್ತಿಯಿಂದ ಒಂದು ನಿರಂತರವಾಗಿ ಇಲ್ಲೇನು ಆ ಚಿಕಿತ್ಸೆಯನ್ನು ನೀಡಿದ ಫಲವಾಗಿ ಇವತ್ತು ಆ ಜಿಂಕೆ ಮರಿಗಳು ಚೇತರಿಸಿಕೊಳ್ತಾ ಇದ್ದೇವೆ. ಅದನ್ನು ನೀವು ಈ ಪಾರ್ಕ್ನಲ್ಲಿ ಇರ್ತಕ್ಕಂಥ ಇನ್ನೂ ಪ್ರಾಣಿಗಳಿಗೂ ಕೂಡ ಅದು ಹರಡದಂತೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಇಲ್ಲಿನ ಒಂದು ಸಿಬ್ಬಂದಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಇವು ಎಲ್ಲವೂ ಚೇತರಿಸಿಕೊಳ್ತಾ ಇದೆ ಅಂತಕ್ಕಂಥದ್ದು ಅಂಶ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅನಗೋಡದಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.